ಸಂಸತ್ನಲ್ಲಿ ನೀಟ್ ಕೋಲಾಹಲ ಕಾವೇರಿದೆ. ಆಡಳಿತ ಪ್ರತಿಪಕ್ಷ ಸದಸ್ಯರ ನಡುವೆ ಭಾರೀ ಸಂಘರ್ಷಕ್ಕೆ ಮಾಡಿಕೊಡುತ್ತೆ. ಮೋದಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತೀವ್ರ ಸಮರವನ್ನೇ ಸಾರಿವೆ. ಆಡಳಿತ ಹಾಗೂ ಪ್ರತಿಪಕ್ಷಗಳ ಸದಸ್ಯರ ನಡುವೆ ನೀಟ್ ಅಕ್ರಮ ವಿಚಾರವೇ ಭಾರೀ ಸದ್ದು ಮಾಡಿದ್ದು, ಮೋದಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಸಮರವನ್ನ ಸಾರಿವೆ. ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು, ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಲಾಗಿದ್ದು, ಕಿರಣ್ ರಿಜಿಜು ಸಮಜಾಯಿಷಿಗೆ ಡೋಂಟ್ ಕೇರ್ ಅನ್ನುವಂತೆ ಆಕ್ರೋಶ ಹೊರಹಾಕಿದವೆ ವಿಪಕ್ಷಗಳು. ಮೊದಲು ಪ್ರಧಾನ್ ಅವರ ರಾಜೀನಾಮೆ ಆಗಬೇಕು ಅಂತ ಒತ್ತಾಯಿಸಿದ್ದು ಪ್ರತಿಪಕ್ಷ ನಾಯಕ ಖರ್ಗೆ ಅವರು. ಈ ವೇಳೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. विद्यार्थियों से और नीट एग्जामिनेशन के बारे में और रूल्स 267 के तहत यहाँ पर बहस करना चाहते हैं, उसके लिए अगर फेयर डिस्कशन होना है तो शिक्षा मंत्री पहले राजीनामा देना चाहिए। धन्यवाद। जब वो राजीनामा नहीं देंगे, निष्पक्षपात चर्चा यहाँ नहीं होगी। इसीलिए अगर निष्पक्षपात चर्चा होना तो मैं रिक्वेस्ट करता हूं गवर्नमेंट को, वो रिजिग्नेशन दिलाए, मामला शुरू करें। ಎಸೆದು ಮಲ್ಲಿಕಾರ್ಜುನ ಖರ್ಗೆ ಅವರ ಆಕ್ರೋಶದ ಮಾತುಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಒಂದು ಕಡೆ ಪ್ರೊಟೆಸ್ಟ್ಗಳಾಗ್ತಾ ಇದೆ, ಆದರೆ ಆ ಪ್ರತಿಭಟನೆಗಳನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಸರ್ಕಾರ. ಮತ್ತೊಂದು ಕಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಗಲೇಬೇಕು, ಶಿಕ್ಷಣ ಸಚಿವರಾಗಿ ಅವರು ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಲಾಗ್ತಾ ಇದ್ದು, ಸ್ವತಃ ಖರ್ಗೆ ಅವರೇ ಈ ವೇಳೆ ತಮ್ಮ ಆಕ್ರೋಶ ಹೊರಹಾಕ್ತಾರೆ. ಕಿರಣ್ ರಿಜಿಜು ಸಮಜಾಯಿಷಿಯನ್ನು ಕೊಡಲಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕೂಡ ಒಂದು ರೀತಿ ಡೋಂಟ್ ಕೇರ್ ಅನ್ನುವಂತೆ ವಿಪಕ್ಷಗಳು ಈ ವೇಳೆ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿದಂಥ ಒಂದು ಪ್ರಸಂಗ ನಡೀತು. ಬಳಿಕ ನೋಡಿ, ಪ್ರಧಾನ್ ರಾಜೀನಾಮೆ ಬಳಿಕ ಮಾತುಕತೆ ಅನ್ನುವಂಥ ಒಂದು ಖಡಕ್ ಆದಂಥ ಒಂದು ಎಚ್ಚರಿಕೆ ಮಾತನ್ನು ಖರ್ಗೆ ಅವರು ಕೊಟ್ಟಂಥ ಒಂದು ಸದನದಲ್ಲಿ ಕೊಟ್ಟಂಥ ಒಂದು ಪ್ರಸಂಗ.